ಸತ್ಯ, ಏನು ನಿರ್ಧಾರ ತಗೊಂಡೆ? ನನಗೆ ಗೊತ್ತು ಸತ್ಯ, ಇದು ತುಂಬ ಕಷ್ಟವಾದ ನಿರ್ಧಾರ. ಆದರೆ ಏನಾದರೂ ಒಂದು ಮಾಡಲೇಬೇಕಲ್ಲಪ್ಪ. ಇದನ್ನೇ ಆ ತಾಯಿ ಕೊಡೋ ಪರೀಕ್ಷೆ ಅಂತ ಹೇಳೋದು. ನೋಡು ಸತ್ಯ, ಎರಡೂ ಕಷ್ಟನೇ. ಆದರೆ ಎರಡರಲ್ಲಿ ಒಂದು ಮಾತ್ರನೇ ಉಳ್ಕೊಳ್ಳೋದು ಅಂತಿರುವಾಗ ಅಮ್ಮಾಜಿ ಹತ್ರ ಮಾತಾಡಬೇಕು. ಯಾವ ವಿಚಾರಕ್ಕಪ್ಪ? ಅಮ್ಮಾಜಿನ ಕಾಣಬೇಕು ಗೌಡ್ರೆ. ಸರಿ, ಆದರೆ ತಾಯಿ ಕೊಟ್ಟಿರೋ ಪರಿಹಾರ ನಿನಗೆ ಗೊತ್ತೇ ಇಲ್ಲ ಅನ್ನೋಗಿರು. ಇಲ್ಲದೆ ಹೋದರೆ ಅಮ್ಮಾಜಿ ನನಗೆ ಶಾಪ ಆಗ್ತಾರಪ್ಪ. ಹೇಳಲ್ಲ. ಆಯಿತು, ಬೇಕಾದ್ರೆ ನೀನು ಅಮ್ಮಾಜಿ ಏನು ಹೇಳ್ತಾರೋ ಕೇಳ್ಕೊ. ಹೇಗಿದ್ರು ನನ್ನ ಮೇಲೆ ನಿನ್ಗೆ ನಂಬಿಕೆ ಇಲ್ವಲ್ಲ? ನಾನು ಹಾಗೆ ಹೇಳದ್ನ ಗೌಡ್ರೆ. ಆಯ್ತು ನಡಿ, ಶಂಕದಿಂದ ಬಿದ್ರೇನೆ ತೀರ್ಥ. ಎದ್ದೇಳು ಸತ್ಯ. ನಿನ್ನ ನೋಡ್ತಾ ಇದ್ರೆ ನಮ್ಮ ಕರಳು ಕಿತ್ತು ಬರ್ತಿದೆ. ನಾವೇನಾದ್ರೂ ಆ ತಾಯಿ ಆಗಿದ್ದಿದ್ರೆ ನಿನಗ್ ಒಂದಲ್ಲ 10 ವರಗಳನ್ನ ಕೊಟ್ಬಿಡ್ತಾ ಇದ್ವಿ. ಸಾವಿತ್ರಿ ಏನೇ ಮಾಡಿರ್ಲಿ ನಿನ್ನ ಮುಖ ನೋಡ್ಕೊಂಡು ಅದನ್ನೆಲ್ಲ ನುಂಗ್ಕೋತಾ ಇದ್ವಿ. ಅಮ್ಮಾಜಿ, ಈಗಾಗಲೇ ಸ್ಪಷ್ಟವಾಗಿ ಹೇಳಿದೀವಿ ಸತ್ಯ, ನಮ್ಮನ್ನೇನು ಕೇಳಬೇಡ. ಹೇಳಿದ್ರು ಪಾಪ ಸುತ್ತಕೊಳ್ಳೋ ಅಂತ ಪರಿಹಾರ ಆ ತಾಯಿ ಹೇಳಿರೋದು. ಬೇರೆ ಪರಿಹಾರ ಆಯ್ತಾ? ಅಂದ್ರೆ ನಿನಗೆ ಗೊತ್ತಾಯ್ತಾ ಸತ್ಯ? ತಾಯಿ ಹೇಳಿದ ಪರಿಹಾರ ಏನು ಅಂತ ಗೊತ್ತಾಯ್ತಾ ಸತ್ಯ? ಯಾರು ಹೇಳಿದ್ರು ಸತ್ಯ ನಿನಗೆ? ಗೌಡ್ರೆ, ಹೇಳಿರ್ಲಿಲ್ವಾ ಗೌಡ್ರೆ ಸತ್ಯನ್ ಕಿವಿಗೆ ಅದು ಬೀಳಬಾರ್ದು ಅಂತ? ಯಾಕೆ ಹೇಳಕ್ ಹೋದ್ರಿ? ಏನ್ ಅನ್ಕೋಬೇಡ ಸತ್ಯ, ನಮ್ ಬಗ್ಗೆ ಅಸಹ್ಯ ಪಡ್ಕೊಳಲ್ವೇ? ಯಾಕೆ ಹೇಳಿದ್ರಿ ಗೌಡ್ರೆ? ಸತ್ಯ, ಈಗ ನೋಡು, ನಮ್ಮ ಮಧ್ಯೆನೇ ತಂದಿಟ್ಬಿಟ್ಟೆ. ಅದು ಅಮ್ಮಾಜಿ. ಇಲ್ಲ ಅಮ್ಮಾಜಿ, ಗೌಡ್ರನ್ನೇನು ಅನ್ಬೇಡಿ. ನಾನೇ ಅವ್ರನ್ನ ಬಲವಂತ ಮಾಡಿದ್ದು. ಅದೇನೇ ಪರಿಹಾರ ಇದ್ರು ಹೇಳಿ ಅಂತ. 3 ದಿನಗಳ ಧ್ಯಾನದ ಫಲ ಅದು ಸತ್ಯ. ಆದ್ರೆ ಅದು ಎಂಥ ಘೋರ ನೋಡು. ಯಾರಿಗಾದ್ರೂ ಹೇಳೋ ಅಂತ ಪರಿಹಾರನ ಸತ್ಯ? ಪ್ರತಿಘಾತ. ನೀನ್ ಅದನ್ನ ಕೇಳಿದ್ಯಾ ಅನ್ನೋದನ್ನೇ ಮರೆತುಬಿಡು. ಮರೆತ್ರೆ ಸಾವಿತ್ರಿ ಗತಿ? ಹೇಳಿ ಅಮ್ಮಾಜಿ, ನನ್ನ ಸಾವಿತ್ರಿಗೆ ಉಳ್ಗಾಲ? ಇಲ್ಲ, ಅದೇಗ್ ಸಾಧ್ಯ ಅಮ್ಮಾಜಿ? ನಾವೇನ್ ಮಾಡೋದು ಸತ್ಯ? ನಾವೇನು ಆ ತಾಯಿ ಅಲ್ಲ, ಅವಳು ದನಿ ಮಾತ್ರ. ಅಮ್ಮಾಜಿ, ನಿಮ್ಮನ್ನೊಂದು ಕೇಳ್ಕೊಳ್ಳ? ಒಂದಲ್ಲ 100 ಕೇಳು ಸತ್ಯ. ನಮ್ಮ ಕೈಗೆ ಎಟ್ಕೋ ಅಂತ ಆಗಿದ್ರೆ ಧಾರೆ ಎರೆದು ಬಿಡ್ತೀವಿ. ನನ್ನ ಮಗು ಬಲಿ ಬಿಟ್ಟು ಬೇರೆ ಏನಾದರೂ ಪರಿಹಾರ ಇದೆ ಅಂತ ಆ ತಾಯಿನ ಕೇಳಿ ಅಮ್ಮಾಜಿ. ಹ್ಯಾಕ್ ಕೇಳಲಿ ಸತ್ಯ? ನಿಮ್ಮ ಪರವಾಗಿ ಬೇಕಾದ್ರೆ ವಾರಗಟ್ಟಲೆ ಉಪವಾಸ ಇರ್ತೀನಿ, ದಿನವಿಡೀ ನಿದ್ದೆಗೆ ಇರ್ತೀನಿ. ಆ ತಾಯಿನ ಕೇಳ್ಕೊಳ್ಳಿ. ನಿನ್ನ ಉಸಿರನ್ನ ನಾವಾಡೋದಕ್ಕಾಗತ್ತೆಯೇ ಸತ್ಯ? ನಮ್ಮ ಪ್ರಾಣಕ್ಕೆ ನೀನ್ ಜೀವ ಆಗಿರೋದಕ್ಕೆ ಸಾಧ್ಯವೇ? ಹೇಳು ಸತ್ಯ. ಹಾಗನ್ಬೇಡಿ ಅಮ್ಮಾಜಿ, ನಿಮ್ ಕೈ ಮುಗಿತೀನಿ. ಆ ತಾಯಿ ಬೇರೆ ಪರಿಹಾರ ಹೇಳ್ತಾಳೆ. ಸಾವಿತ್ರಿ ಜೀವ ಉಳಿಯುತ್ತೆ. ಜೀವ ಉಳಿಸೋ ಬೀಜ ಮಂತ್ರ ಹೇಳಿದಾಳೆ ಆ ತಾಯಿ. ಅಂಥ ಪರಿಹಾರ ಒಂದೇ, ಇರೋದೊಂದೇ ಜೀವ ಸತ್ಯ. ಅದಕ್ಕಾಗಿ ನಾವು ಹೇಳೋ ಪರಿಹಾರವೂ ಒಂದೇ. ನಮ್ಮನ್ನ ಕ್ಷಮಿಸು.
ನೀನೇನು ಟೆನ್ಷನ್ ಮಾಡ್ಕೋಬೇಡ. ಖಂಡಿತ ಸತ್ಯ ಬಾವ ನೆನ್ನೆ ಮಾಡಿದ ತಪ್ಪನ್ ಮಾಡಲ್ಲ. ಮತ್ತೆ ಎಲ್ಲಿ ಹೋದ್ರು ರಂಜು? ಫೋನ್ ಬರೀ ಸ್ವಿಚ್ ಆಫ್ ಬರ್ತಾ ಇದೆ. ಚಾರ್ಜ್ ಇದೆಯೋ ಇಲ್ವೋ ಅದಕ್ಕೆ ಆಫ್ ಆಗಿರುತ್ತೆ. ಹೇಳಕ್ಕಾಗಲ್ಲ. ಒಂದು ಸಲ ರುಚಿ ಕಂಡು ಬೆಕ್ಕು ಮತ್ತೆ ಮತ್ತೆ ಹಾಲು ಕುಡಕ್ಕೆ ಅದೇ ಮನೆಗೆ ಹೋಗ್ತಾ ಇರುತ್ತೆ. ಪ್ಲೀಸ್ ಅಕ್ಕ, ಕುಡಿಯೋ ಮಾತಾಡ್ಬೇಡಿ, ಅಕ್ಕಂಗೆ ಬೇಜಾರಾಗುತ್ತೆ. ನನ್ಗೇನು ಖುಷಿ ಆಗುತ್ತೇನೆ, ನೀನ್ ಚೆನ್ನಾಗಿ ಮಾತಾಡ್ತೀಯ. ಏನೋ ಸಾವಿತ್ರಿ ಅಕ್ಕಂಗೆ ಬೇಜಾರಾಯ್ತು ಅಂತ ಈ ಮಾತು ಹೇಳ್ದೆ ಅಷ್ಟೇ. ನಿಮ್ ಬಾವ ಕುಡಿಯೋಕ್ ಶುರು ಮಾಡಿದ್ರು ಅಂತ ನನಗೆ ಬೇಜಾರಿಲ್ಲ ರಂಜು. ಆದ್ರೆ ಯಾವ ವಿಷಯ ಅವ್ರ ಮನಸ್ಸನ್ನ ಅಷ್ಟೊಂದು ತಿಂತಿದೆ? ಯಾವ ವಿಷಯಕ್ಕೆ ಅವ್ರು ಕುಡಿಯೋಕ್ ಶುರು ಮಾಡಿದ್ರು? ಮನೇಲಂತೂ ಅವ್ರಿಗೆ ತಲೆ ಕೆಡಿಸುವಂತ ವಿಷಯ ಯಾವುದೂ ಇಲ್ಲ ಕಣೆ. ಅಕ್ಕ, ಒಂದ್ ವಿಷಯ ಹೇಳ. ಈ ಗಂಡಸರು ಚಟಕ್ ಬೀಳೋದು ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಬಾಣಂತನಕ್ಕೆ ಹೋದಾಗ. ಹಾಗೇನಾದ್ರೂ ಖಂಡಿತ ಸತ್ಯ ಬಾವ ಹಾಗಲ್ಲ. ಕೆಲ್ಸದ ವಿಷಯದಲ್ಲೇ ಏನೋ ಆಗಿರ್ಬೇಕು ಅಷ್ಟೇ. ನನಗೂ ಅದೇ ಅನುಮಾನ ರಂಜು. ಆದ್ರೆ ಭಾವ ಬಾಯಿ ಬಿಡ್ತಾ ಇಲ್ಲ. ಅಲ್ಲಿ ಏನ್ ಅವಮಾನ ಆಗಿದ್ಯೋ, ಏನ್ ನಡೆದಿದ್ಯೋ? ಮತ್ತೆ ಇದನ್ನೆಲ್ಲ ಹೇಗ್ ತಿಳ್ಕೊಳ್ಳೋದು? ಬೆಸ್ಟ್ ವೇ ಹೇಳ, ಅಮ್ಮಾಜಿನೇ ಕೇಳ್ಬಿಡಿ. ಹೌದಕ್ಕ, ಅದ್ರಲ್ಲೇನಿದೆ? ನಮ್ಮನೆಯವ್ರ ಕಾಳಜಿ ನಮ್ಗೆ. ಮೊದ್ಲು ನಮ್ಗೆ ನಮ್ಮನೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಅದೇ ತಾನೇ ಮುಖ್ಯ. ಅಮ್ಮಾಜಿ ಏನ್ ಅನ್ಕೊಂಡ್ರೆ ನಮ್ಗೇನು? ಹೌದು, ಸಂಸ್ಥಾನಕ್ಕೆ ಹೋಗಿ ಕೇಳೋಣ. ವಿನತಾ, ನೀ ನನ್ನ ಜೊತೆಗೆ ಬರ್ತೀಯಾ? ನಾನಾ? ನಾನ್ ಬರ್ತೀನಕ್ಕ. ಬೇಡ ರಂಜು, ನೀ ತುಂಬಾ ಸಣ್ಣೋಳು. ಬೇಡ ಮಾವಯ್ಯ, ಮಾವಯ್ಯ ನೀವು ಬರೋದು ಬೇಡ. ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ಮಾವಯ್ಯ, ನನ್ನ ಮಾತು ಕೇಳಿ. ನೀವು ಬರೋದು ಕಷ್ಟ ಆಗುತ್ತೆ. ನಾ ಹೋಗಿ ಬರ್ತೀನಿ, ನೇರವಾಗಿ ಅಮ್ಮಾಜಿನೇ ಕೇಳ್ತೀನಿ. ಸರಿ ಮಾವಯ್ಯ. ನನ್ನ ಗಂಡ ನನಗೆ ಮುಖ್ಯ. ಅವ್ರಿಗೆ ಏನಾಗಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ನಾನೇ ಹೋಗಿ ಬರ್ತೀನಿ. ನಮಸ್ಕಾರ ಅಮ್ಮಾಜಿ. ಓ ಕಾಂಚನ, ಬಹಳ ದಿನಗಳಾದ ನಂತರ. ಹೇಳಮ್ಮ. ನಿಮ್ಮ ಹರಕೆ ಕುರಿ ನಿಮ್ಮ ಪಾದಕ್ಕೆ ಬಂದು ಬೀಳ್ತಾ ಇದೆ. ಅಂದ್ರೆ ಸಾವಿತ್ರಿ ಸಂಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಅವ್ರ ಗಂಡ 2 ದಿವಸದಿಂದ ವಿಚಿತ್ರವಾಗಿ ಆಡ್ತಾ ಇದ್ದಾನಂತೆ. ಯಾಕೆ ಅಂತ ಕೇಳ್ಬೇಕಂತೆ, ಅದಕ್ಕೆ ಬರ್ತಾ ಇದ್ದಾರೆ. ಬರ್ಲಿ ಬರ್ಲಿ. ಸಂಸ್ಥಾನಕ್ಕೆ ಹೋಗುವಂತ ಎತ್ಕೊಟ್ಟಿದ್ದು ನಾನೇ ಅಮ್ಮಾಜಿ. ತುಂಬಾ ಒಳ್ಳೇದು ಮಾಡಿದ್ಯಾ ಕಾಂಚನ. ಅಮ್ಮಾಜಿ, ಭಾವಂಗೆ ನಿಜವಾಗ್ಲೂ ಏನಾಗಿದೆ? ಹಾಗಾದ್ರೆ ನೀನು ಬರಬೇಕಿತ್ತು ಸಾವಿತ್ರಿ ಜೊತೆ. ಹೇಳದ್ನಲ್ಲ ಅಮ್ಮಾಜಿ, ಪುಣ್ಯಕೋಟಿನ ವ್ಯಾಘ್ರ ಒಂಟಿಯಾಗಿರ್ಬೇಕಾದ್ರೆ ಹಿಡಿತು, ಗುಂಪಿನಲ್ಲ. ಹಾಗೆ ಸಾವಿತ್ರಿ ಅಕ್ಕನ ನಿಮ್ಮ ಹತ್ರ ಬರೋ ಹಾಗೆ ಮಾಡಿದ್ದೀನಿ, ನಿಮ್ಮ ಅನುಕೂಲಕ್ಕಾಗಿ. ಭಾವಂಗೆ ಏನಾಗಿದೆ, ಯಾಕೆ ಹಾಗೆ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಸಾವಿತ್ರಿ ನಿಮಗೆ ದಕ್ಕಬೇಕು, ಅದೇ ನನ್ನ ಉದ್ದೇಶ. ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ ಕಾಂಚನ. ಆ ಕುರಿ ಬಲಿಗೆ ಈಗ ವ್ಯವಸ್ಥೆ ಆಗಬೇಕು. ಈ ವ್ಯಾಘ್ರ ರಾಜ ಪುಣ್ಯಕೋಟಿನ ತಿಂದು ಹಾಕತ್ತೆ. ಆದ್ರೂ ಸತ್ಯಭಾವಂಗೆ ಏನ್ ಮಾಡಿದ್ದೀರಾ? ನಿನಗೆ ಗೊತ್ತಾಗತ್ತೆ ಕಾಂಚನ, ಕಾದು ತಿಳ್ಕೊ. ಬುದ್ಧಿವಂತೆ ನೀನು. ಭಲೇ ಘಾಟಿ ಹೆಂಗ್ಸು. ಇಲ್ಲದೆ ಇದ್ರೆ ಅಂಥ ಸಂಸ್ಥಾನನ ಕಟ್ಟಕ್ಕಾಗ್ತಾ ಇದ್ದ. ಸದ್ಯ ಅಮ್ಮಾಜಿ ಮತ್ತೆ ವಾಪಸ್ ಬರ್ತಿದ್ದಾರೆ. ಮನಸ್ಸು ಬದಲಾಯಿಸ್ಕೊಂಡು ಬೇರೆ ಪರಿಹಾರ ಸೂಚಿಸ್ಬೋದು ನೋಡು. ಬೇರೆ ಪರಿಹಾರ ಸೂಚಿಸ್ತೀವನ್ನೋ ಭರವಸೆ ನಾವು ಕೊಡೋದಿಲ್ಲ ಸತ್ಯ. ಆದ್ರೆ ಅಂಥ ಪ್ರಯತ್ನ ಮಾಡ್ಲಿಲ್ವಲ್ಲ ಅನ್ನೋ ಪಾಪ ಪ್ರಜ್ಞೆ ನಮ್ಮಲ್ಲೂ ಉಳಿಸುತ್ತೆ. ಅಮ್ಮಾಜಿ, ಅದೇನೇ ಇದ್ರು ನಾವು ಒಪ್ಕೋತೀನಿ. ಹೇಳಿ ಅಮ್ಮಾಜಿ, ಬೇರೆ ಪರಿಹಾರ? ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ ಸತ್ಯ.
ಅದಕ್ಕಾಗಿ ನೀನು ಒಂದು ಸಣ್ಣ ಕೆಲಸ ಮಾಡಬೇಕಾಗತ್ತೆ. ಸಣ್ಣದಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಈಗಲೇ ನೀನು ದೇವಸ್ಥಾನಕ್ಕೆ ಹೋಗಿ ಆ ತಾಯಿ ಕಂಠದಲ್ಲಿರೋ ಹಾರವನ್ನ ತಂದು ನಮಗೆ ಒಪ್ಪಿಸ್ಬೇಕು. ಸರಿ ಅಮ್ಮಾಜಿ, ಈಗಲೇ ಹೊಡ್ತೀನಿ. ಹಿಂಗೆ ಬರ್ತೀನಿ. ಅಮ್ಮಾಜಿ, ಇದೇನಿದು ಹೊಸ ಆಟ? ಸೂರ್ಯ ಚಂದ್ರ ಒಟ್ಟಿಗೆ ಆಕಾಶದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಗೌಡ್ರೆ? ಹಾಗೆ ಸಾಧ್ಯ ಆದರೂ ನಾವು ಅದಕ್ಕೆ ಬಿಡಬಾರ್ದು. ಹಗಲೋ ರಾತ್ರಿನೋ ಅನ್ನೋ ಗೊಂದಲ ಜಗತ್ತಿಗೆ ಕಾಡುತ್ತೆ. ಓಹೋ, ಅರ್ಥವಾಯ್ತು ಬಿಡಿ. ಈಗ ಹೋದಿ ಅಂಕ ಸೂರ್ಯನೋ ಚಂದ್ರನೋ? ಅದು ಸರಿನೇ. ಅದು ಸರಿ ಅಮ್ಮಾಜಿ. ಈಗ ಬರ್ತಿರೋರು ಯಾರು? ಸಾವಿತ್ರಿ, ಚೀಸೌ ಸಾವಿತ್ರಿ. ಅವಳ ಸತ್ಯವನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ದಾಳೆ. ಮತ್ತೆ ಸತ್ಯನ್ ಕಳ್ಸ ಬಿಟ್ರೆ? ಹುಡ್ಕೊಂಡು ಬಂದವರು ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅದಕ್ಕೇನ್ ಬೆಲೆ ಇರುತ್ತೆ ಗೌಡ್ರೆ? ಅಂದ್ರೆ ನಾವ್ ಅಂದ್ಕೊಂಡಿರೋದನ್ನ ಸಾಧಿಸೋ ಸಮಯ ಈಗ ಬಂದಿದೆ ಗೌಡ್ರೆ. ಹುಲಿ, ಪುಣ್ಯಕೋಟಿ ಎರಡು ನಮ್ಮ ಬಂಧಕ್ಕೆ ಬರ್ತಾ ಇವೆ. ಛೂ ಬಿಟ್ಟು ಪುಣ್ಯಕೋಟಿನ ತಿನ್ನೋ ಹಾಗೆ ಮಾಡೋದು ಬೇಡವಾ ಗೌಡ್ರೆ? ಈಗ ನೀವು ಮಾಡ್ಬೇಕಾದೇನು ಅಂದ್ರೆ ಆ ಸಾವಿತ್ರಿ ಇಲ್ಲಿಗೆ ಬರ್ತಿದ್ದ ಹಾಗೆ ಖಂಡಿತ ಅಮ್ಮಾಜಿ. ಸಾವಿತ್ರಿ ಬರೋವಾಗ ನೀಲಿ ಇರೋದು ಬೇಡ ಗೌಡ್ರೆ. ಈ ಕೂಡಲೇ ಹೊರಡಿ, ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ. ಆಯ್ತು ಅಮ್ಮಾಜಿ. ಸತ್ಯ, 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 ಸತ್ಯ. ಸಾವಿತ್ರಿ, ಇದೇನು ಸಂಸ್ಥಾನದವರೆಗೂ ಬಂದಿದ್ದೀರಾ? ಬಂದು ಬಹಳ ಹೊತ್ತಾಯ್ತೇನು? ಹೌದು ಅಮ್ಮಾಜಿ. ಯಾಕೆ ಆತಂಕದಲ್ಲಿದ್ದೀರಾ? ಸತ್ಯನ ಹುಡುಕೊಂಡು ಬಂದೆ. ಸಿಕ್ಕಿದ್ನಾ? ಅವ್ರು ಇಲ್ಲೇ ಇದ್ದಾರಾ? ಹೌದು ಸಾವಿತ್ರಿ, ಸತ್ಯನು ಬಹಳ ಆತಂಕ ದುಗುಡದಲ್ಲಿದ್ದ. ಇಲ್ಲಿ ಶಾಂತವಾಗಿರುತ್ತೆ ಅಂತ ಕೂತು ದೇವರ ಸ್ಮರಣೆ ಮಾಡ್ತಿದ್ದ. ಮತ್ತೆ ನಾ ಬಂದಾಗ್ಲಿಂದ ಅವ್ರು ಕಾಣಿಸ್ಲೇ ಇಲ್ಲ. ಸಹಸ್ರ ಜಪ ಹೇಳ್ಕೊಟ್ಟಿದ್ವಿ. ಅದು ಮುಗಿದ ನಂತರ ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ಹಾಕು ಅಂತಲೂ ಹೇಳಿದ್ವಿ. ಸತ್ಯ ಅಲ್ಲಿಗೆ ಹೋಗಿರ್ಬೇಕು. ಬಂದ್ಬಿಡ್ತಾನೆ. ನೀವು ಸತ್ಯನ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ತೊಂದರೆ ತಗೋಬೇಡಿ ಸಾವಿತ್ರಿ. ಫೋನ್ಗಳಿರೋ ಈ ಕಾಲದಲ್ಲಿ ಹುಡ್ಕೊಂಡು ಬಂದಿದ್ದೀರಲ್ಲ. ಅವ್ರ ಫೋನ್ ಆಫ್ ಆಗಿದೆ. ಓ ಹೌದಲ್ವಾ? ನಾವೇ ಹೇಳಿದ್ವಿ. ನೀವು ಹೇಗಿದ್ದೀರಾ ಸಾವಿತ್ರಿ? ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಾನು ಚೆನ್ನಾಗೇ ಇದ್ದೀನಿ ಅಮ್ಮಾಜಿ. ಸತ್ಯಂಗೆ ಏನಾಗಿದೆ? ಏನಾಗಿದೆ? ನೀವೇ ಹೇಳಿದ್ರಲ್ಲ ಅಮ್ಮಾಜಿ, ಆತಂಕ ದುಗುಡದಲ್ಲಿದ್ದಾರೆ ಅಂತ. ಯಾಕೆ ಏನು ಅಂತ ನಮಗೂ ತಿಳಿದಿಲ್ಲ ಸಾವಿತ್ರಿ. ಮನೇಲೇನಾದರೂ ನಡೀತಾ? ಇಲ್ಲ ಅಮ್ಮಾಜಿ, ನಮಗೂ ಅದೇ ಚಿಂತೆ ಆಗಿರೋದು. ಸತ್ಯ ಮೊದಲಿನ ಹಾಗಿಲ್ಲ. ಸಂಸ್ಥಾನದಲ್ಲಿ ಏನಾದರೂ ಆಯ್ತಾ? ನಾವು ಒಂದು ರಕ್ಷಣೆಗಿರುವಾಗ ಅಂಥದ್ದು ಏನಾಗೋದಕ್ಕೂ ನಾವು ಬಿಡೋದಿಲ್ಲ ಸಾವಿತ್ರಿ. ಆದರೆ ಸತ್ಯನಿಗೆ ನಿಮ್ಮ ಚಿಂತೆ, ನಿಮಗೆ ಸತ್ಯನ ಚಿಂತೆ. ನೀವು ಸಂತೋಷವಾಗಿಲ್ಲ ಅಂತ ಸತ್ಯ
ಸತ್ಯ ನೆಮ್ಮದಿಯಾಗಿಲ್ಲ ಅಂತ ನೀವು. ಚೆನ್ನಾಗಿದೆ ನಿಮ್ಮ ಜೋಡಿ. ಅಮ್ಮಾಜಿ ಅವ್ರು ಬರಲೇ ಇಲ್ಲ. ಬರ್ತಾನೆ ಸಾವಿತ್ರಿ, ನೀವಿಲ್ಲೇ ಕೂತು ಕಾಯಬಹುದು. ನಾವು ಧ್ಯಾನದ ನಂತರ ಖಾಸಗಿ ಪೂಜೆಗೆ ಹೋಗಬೇಕು. ನೀವು ಹೋಗಿ ಬನ್ನಿ ಅಮ್ಮಾಜಿ, ನಾ ಹೊರಗಡೆ ಕಾಯ್ತಾ ಇರ್ತೀನಿ. ಸತ್ಯ ಬಂದರೆ ನಾವಿಬ್ರು ಹಾಗೆ ಹೊರಡ್ತೀವಿ. ಆಯಿತು, ಹಾಗೆ ಮಾಡಿ. ಒಳ್ಳೆಯದಾಗಲಿ. ಸಾವಿತ್ರಿ, ನೀವಿನ್ನೂ ಇಲ್ಲೇ ಕೂತಿದ್ದೀರಾ? ಸತ್ಯ ಬರ್ಲಿಲ್ವಾ? ಅವ್ನು ಹೋಗಿ ಎಷ್ಟೊತ್ತಾಯ್ತಲ್ಲ, ಯಾಕೆ? ತಗೊಳ್ಳಿ ಸಾವಿತ್ರಿ ಪ್ರಸಾದ. ಇವತ್ತು ಈ ಪ್ರಸಾದದ ಋಣ ನಿಮಗಿತ್ತು, ತಗೊಳ್ಳಿ. ಅಮ್ಮಾಜಿ ತಡ ಆಗ್ತಿದೆ, ನಾನೇ ಒಂದು ಹೆಜ್ಜೆ ಹೋಗ್ಬಿಟ್ಟು ಬರಲಾ? ನಿಮ್ಮ ತಳಮಳ ನಮಗೆ ನೋಡೋಕ್ಕಾಗ್ತಾ ಇಲ್ಲ ಸಾವಿತ್ರಿ. ಸಾಧುರಾಮ್ ಬೇರೆ ಇಲ್ಲ. ಅವನಿದ್ದಿದ್ರೆ ಸತ್ಯನ್ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ಬೋದಾಗಿತ್ತು. ಪಾಪ ಬಸ್ರಿ ಹೆಂಗಸನ ವೃತ್ತ ಓಡಾಡಿಸ್ಬೇಕಲ್ಲ ಅನ್ನೋದೇ ನಮಗೆ ಬೇಜಾರು. ಹೋಗಿ ಬನ್ನಿ, ಒಳ್ಳೇದಾಗಲಿ. ನಾ ಬರ್ತೀನಿ ಅಮ್ಮಾಜಿ. ಅಜ್ಜಿ, ಸಾವಿತ್ರಿ ಎಂಬ ಪುಣ್ಯಕೋಟಿ ವ್ಯಾಘ್ರನ್ ಗುಹೆ ಮುಂದೆ ನಿಂತ್ಕೊಂಡು ಖಂಡವಿದೆಕೋ ಮಾಂಸವಿದೆಕೋ ಗುಂಡೆಗೆ ಬಿಸಿ ರಕ್ತವಿದೆಕೋ ಅಂತ ಕೇಳ್ಕೊತಾ ಇದೆ. ಇವತ್ತು ಅವಳ ಕತೆ ಮುಗೀತು. ಇಷ್ಟು ದಿನ ಮಾಡಿದ ಎಲ್ಲ ಯೋಜನೆಗಳು ತಳ್ಕೆಳಕಾಗಿರ್ಬೋದು ಅಮ್ಮಾಜಿ, ಆದ್ರೆ ಇನ್ನು ಮುಂದೆ ಹಾಗಾಗಲ್ಲ. ಅಂಥದ್ದೇನ್ ಮಾಡಿದ್ದೀರಾ ಗೌಡ್ರೆ? ಹೇಳಲ್ಲ, ನೋಡ್ತಾ ಇರಿ. ಸತ್ಯ, 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 ಸಾವಿತ್ರಿ, 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 ತಾಯಿ ತೀಕ್ಷ್ಣವಾದ ಪರೀಕ್ಷೆಯನ್ನ ಕೊಡ್ತಾಳೆ. ಏನ್ ಬೇಕಾದ್ರೂ ನಡೀಬೋದು. ಹುಷಾರು.
ಏನು ಆಗಲ್ಲ ಸಾವಿತ್ರಿ. ಅಷ್ಟು ಶಕ್ತಿ ಅಷ್ಟು ಬಿರುಸು ಇರುತ್ತೆ ಅದಕ್ಕೆ. ಕೊಚ್ಚಿ ಹೋಗ್ತಾರೆ. ಅದ್ ಯಾರಾದ್ರೂ ಆಗಿರ್ಲಿ.